6/6 1 ಅಂತ ಗೊತ್ತಾಯಿತು. ನೆಕ್ಸ್ಟ್ ನಂಬರ್ ಯಾವುದು ನಮಗೆ 12/6ಗೆ 2 ಆಗ್ತಿತ್ತು, ಆದರೆ ಇಲ್ಲಿ 12 ಇಲ್ಲ. ಹಾಗಾಗಿ ನಮಗೆ ಹೋಲ್ ಸಿಗೋದೆಷ್ಟು 1 ಮಾತ್ರ. ಉಳಿದಿದ್ದೆಷ್ಟು 11ನಲ್ಲಿ 6 ತೆಗೆದುಬಿಟ್ರೆ 5 ಉಳಿತು, ಡಿನಾಮಿನೇಟರ್ 6. ಆವಾಗ ಇದೇನಾಗಿರುತ್ತೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. ಸರಿ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡೇ ಬಿಡೋಣ. 6 1 6, 11ನಲ್ಲಿ 6 ಹೋದರೆ 5, ಇದು 1 ಹೋಲ್ ಆಗುತ್ತೆ, 5 ನ್ಯೂಮರೇಟರ್ ಆಗುತ್ತೆ, 6 ಡಿನಾಮಿನೇಟರ್ ಆಗುತ್ತೆ. ಸೇಮ್ ಆನ್ಸರ್. ಹಾಗೆ ಇದನ್ನು ಒಂದು ಎಕ್ಸಾಂಪಲ್ ನೋಡೋಣ. 3/3ಗೆ 1, 6/3ಗೆ 2, 9/3ಗೆ 3, 3 1s 3 3s, ಆಮೇಲೆ 12/3ಗೆ 4. ಏನಿಲ್ಲ ಈಸಿ, 3 1s 3, 3 2s 6, 3 3s 9, 3 4s 12. 15 ನೆಕ್ಸ್ಟ್ 15 ಇಲ್ಲವೇ ಇಲ್ಲ ನಮ್ಮದು, ಹಾಗಾಗಿ ಹೋಲ್ ಸಿಗೋದೆಷ್ಟು 4. 14ನಲ್ಲಿ ಈ 12 ಹೋಗಿಬಿಟ್ರೆ ಉಳಿದಿದ್ದೆಷ್ಟು 2, ಆಮೇಲೆ ಡಿನಾಮಿನೇಟರ್ 3. 4 ಹೋಲ್ 2/3 ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. ತುಂಬ ಈಸಿ ಇದು, ಯಾಕಂದ್ರೆ ಇದೇನೇ ಈಸಿ ಅಂತ ಅನ್ನಿಸ್ತು. ಇದನ್ನು ಗೊತ್ತಾಗ್ಬಿಟ್ರೆ ಮಕ್ಕಳಿಗೆ ತುಂಬ ಈಸಿಯಾಗಿ ಈ ಕನ್ವರ್ಷನನ್ನು ತುಂಬ ಈಸಿಯಾಗಿ ಮಾಡ್ತಾರೆ. ಸರಿನಾ ತಪ್ಪ ಅಂತ ನೋಡ್ಕೊಳ್ಳೋಣ. 3 4s 12, ಎಷ್ಟು ಉಳೀತು 2 ಉಳೀತು. 4 ಹೋಲ್ 2/3 ಆನ್ಸರ್ ಸರಿ ಇದೆ.